ನಮಸ್ಕಾರ. ಇವತ್ತು ನಾವು ಮಾತಾಡ್ಲಿರೋದು 12ನೇ ಶತಮಾನದಲ್ಲಿ ಇಡೀ ಸಾಮಾಜಿಕ ವ್ಯವಸ್ಥೆಯನ್ನೇ ತಮ್ಮ ದಿವ್ಯ ಪ್ರೀತಿ ಮತ್ತು ಮಾನವ ಸಮಾನತೆಯ ಸಂದೇಶದಿಂದ ಬದಲಾಯಿಸಲು ಹೊರಟ ಒಬ್ಬ ಮಹಾನ್ ದಾರ್ಶನಿಕನ ಬಗ್ಗೆ. ಅವರೇ ಜಗತ್ತಿಗೆ ಬೆಳಕಾದ ಜಗಜ್ಯೋತಿ ಬಸವಣ್ಣ. ಬನ್ನಿ, ಬಸವಣ್ಣನವರ ಈ ಅದ್ಭುತ ವಚನದೊಂದಿಗೆ ಶುರುಮಾಡೋಣ. ಇದು ಬರೀ ಒಂದು ಕವಿತೆ ಅಲ್ಲ, ಇದು ಅವರ ಇಡೀ ಕ್ರಾಂತಿಯ ಮೂಲಮಂತ್ರ. ಯಾರು ಇವನು ಅಂತ ಭೇದ ಮಾಡಬೇಡ, ಇವನು ನಮ್ಮವನು ಅಂತ ಪ್ರೀತಿಸು ಅನ್ನೋ ಈ ಮಾತಿದೆಯಲ್ಲ, ಇದೇ ಅವರ ದರ್ಶನದ ಸಾರ. ಹಾಗಾದ್ರೆ ಈ ಕ್ರಾಂತಿಯ ಕಿಡಿ ಎಲ್ಲಿಂದ ಬಂತು? ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ಅವರು ಹುಟ್ಟಿದ ಕಾಲದ ಆ ಕಟ್ಟುನಿಟ್ಟಿನ ಸಮಾಜ ಹೇಗಿತ್ತು ಅಂತ ನಾವು ನೋಡ್ಬೇಕು. ನೋಡಿ, ಇದು ಬಸವಣ್ಣನವರ ಬಾಲ್ಯದ ಕಥೆ. ಕೇವಲ 8 ವರ್ಷದ ಹುಡುಗ ತನ್ನ ಅಕ್ಕನಿಗೆಲ್ಲದ ಧಾರ್ಮಿಕ ಹಕ್ಕು ತನಗೂ ಬೇಡ ಅಂತ ಜನಿವಾರವನ್ನೇ ತಿರಸ್ಕರಿಸಿದ. ಆ ಕ್ಷಣ ಇದೆಯಲ್ಲ, ಅದೇ ಅವರ ಮುಂದಿನ ಹೋರಾಟದ ದಾರಿಯನ್ನ ನಿಶ್ಚಯಿಸಿದ್ದು. ಅದೇ ಅವರ ಕ್ರಾಂತಿಯ ಮೊದಲ ಕಿಡಿ. ಕೂಡಲ ಸಂಗಮದಲ್ಲಿ ಕಳೆದ ಆ 12 ವರ್ಷಗಳು ಅದು ಅವರ ಇಡೀ ದರ್ಶನವನ್ನೇ ಗಟ್ಟಿಗೊಳಿಸ್ತು. ದೇವರ ಜೊತೆ ನೇರವಾದ ಸಂಬಂಧ ಇಟ್ಕೊಳ್ಳೋಕೆ ಯಾರ ಮಧ್ಯವರ್ತಿಗಳೂ ಬೇಕಿಲ್ಲ, ಅದು ಎಲ್ಲರಿಗೂ ಸಾಧ್ಯ ಅನ್ನೋದು ಅವರ ಅಚಲವಾದ ನಂಬಿಕೆಯಾಯಿತು. ಸರಿ, ಈ ಒಂದು ದರ್ಶನವನ್ನ, ಈ ಒಂದು ಫಿಲಾಸಫಿಯನ್ನ ಬಸವಣ್ಣನವರು ಕಾರ್ಯರೂಪಕ್ಕೆ ತಂದಿದ್ದು ಹೇಗೆ? ಇತಿಹಾಸದಲ್ಲೇ ಅತ್ಯಂತ ಕ್ರಾಂತಿಕಾರಕ ಅಂತ ಹೇಳಬಹುದಾದ ಒಂದು ಸಾಮಾಜಿಕ ಸಂಸ್ಥೆಯನ್ನ ಅವರು ಕಟ್ಟಿದ್ದು ಹೇಗೆ? ಬನ್ನಿ ನೋಡೋಣ. ಅನುಭವ ಮಂಟಪ. ಅದರ ಹೆಸರೇ ಹೇಳೋ ಹಾಗೆ ಅದು ಅನುಭವದ ಕೇಂದ್ರ. ಅದು ಕೇವಲ ಒಂದು ಕಟ್ಟಡವಾಗಿರ್ಲಿಲ್ಲ, ಆ ಕಾಲಕ್ಕೆ ಅದೊಂದು ಕ್ರಾಂತಿಕಾರಿ ಯೋಚನೆಯಾಗಿತ್ತು. ಅದನ್ನ ಜಗತ್ತಿನ ಮೊದಲ ಸಂಸತ್ತು ಅಂತಾನೂ ಕರೀತಾರೆ. ಈ ಆಧ್ಯಾತ್ಮಿಕ ಪ್ರಜಾಪ್ರಭುತ್ವದ ತತ್ವಗಳೇ ಅನುಭವ ಮಂಟಪದ ಆತ್ಮವಾಗಿದ್ವು. ಯೋಚ್ನೆ ಮಾಡಿ, ಶತಮಾನಗಳಿಂದ ಇದ್ದ ಜಾತಿ ಪದ್ಧತಿಯನ್ನೇ ಮುರಿದು ದನಿಯಿಲ್ಲದವರಿಗೆ ಧನಿ ನೀಡಿ ಹೆಣ್ಣು ಗಂಡು ಸಮಾನ ಅಂತ ಸಾರಿದ ಜಾಗ ಅದು. ಎಲ್ಲಕ್ಕಿಂತ ಮುಖ್ಯವಾಗಿ ಜ್ಞಾನ ಪುಸ್ತಕದಲ್ಲಿಲ್ಲ, ಅನುಭವದಲ್ಲಿದೆ ಅಂತ ಸಾರಿದು ಅದರ ನಿಜವಾದ ಮಹತ್ವ. ಆ ಅನುಭವ ಮಂಟಪದಲ್ಲಿ ಹುಟ್ಟಿದ ಹೊಸ ಸಮಾಜದ ಹೃದಯದಲ್ಲೇ ಒಂದು ಅದ್ಭುತ ಚಿಂತನೆಯಿತ್ತು. ಅದು ದುಡಿಮೆ ಮತ್ತು ದೈವತ್ವದ ನಡುವಿನ ಸಂಬಂಧವನ್ನೇ ಹೊಸದಾಗಿ ಹೇಳಿತು. ಈ ಪ್ರಶ್ನೆಗಳನ್ನೊಮ್ಮೆ ಕೇಳ್ಕೊಳ್ಳಿ. ಇದೇ ಅಲ್ವಾ ಬಸವಣ್ಣನವರು ಎದುರಿಸಿದ ಅತಿದೊಡ್ಡ ಸವಾಲು? ಅಂದ್ರೆ ವೃತ್ತಿಯ ಆಧಾರದ ಮೇಲೆ ಒಬ್ಬರನ್ನ ದೊಡ್ಡವರು, ಇನ್ನೊಬ್ಬರನ್ನ ಸಣ್ಣವರು ಅಂತ ನೋಡೋ ಸಮಾಜ. ಇದಕ್ಕೆ ಉತ್ತರವೇ ಕಾಯಕವೇ ಕೈಲಾಸ, ಅಂದರೆ ನಾವು ಮಾಡೋ ಕೆಲ್ಸವೇ ಪೂಜೆ. ಈ ಒಂದು ತತ್ವ ಚಮ್ಮಾರನಿಂದ ಹಿಡಿದು ಚಕ್ರವರ್ತಿಯವರೆಗೆ ಪ್ರತಿಯೊಬ್ಬರ ಕೆಲ್ಸಕ್ಕೂ ಒಂದು ಘನತೆಯನ್ನ ತಂದುಕೊಟ್ಟಿತು. ನಮ್ಮ ಶ್ರಮದಲ್ಲೇ ದೇವರನ್ನ ಕಾಣುವ ದಾರಿ ತೋರ್ಸಿತು. ನೋಡಿ, ಶರಣ ಆಯ್ದಕ್ಕಿ ಮಾರೆಯನವರ ಈ ಮಾತು ಎಷ್ಟು ಅದ್ಭುತವಾಗಿದೆ. ಈ ತತ್ವ ಬರೀ ಬಸವಣ್ಣನವರದ್ದಾಗಿರ್ಲಿಲ್ಲ, ಇಡೀ ಶರಣ ಸಮುದಾಯದ ಉಸಿರಾಗಿತ್ತು. ಕೆಲಸದಲ್ಲಿ ಸಂಪೂರ್ಣವಾಗಿ ಮುಳುಗಿದಾಗ ದೇವರ ಪೂಜೆಯನ್ನು ಮರಿಬೇಕು ಅಂತಾರೆ, ಯಾಕಂದ್ರೆ ಆ ಕೆಲಸವೇ ಪೂಜೆ. ಹಾಗೆಯೇ ಶರಣೆ ಆಯುಧಕ್ಕಿ ಲಕ್ಕಮ್ಮನವರ ಈ ಮಾತು ಕೆಲಸದ ಸ್ವರೂಪಕ್ಕಿಂತ ಅದನ್ನ ಮಾಡುವ ಮನಸ್ಸಿನ ಶುದ್ಧತೆ ಮುಖ್ಯ ಅಂತ ಹೇಳುತ್ತೆ. ಮನಸ್ಸು ಶುದ್ಧವಾಗಿದ್ರೆ ಯಾವುದೇ ಕೆಲಸ ಮಾಡಿದ್ರೂ ಅದು ಪವಿತ್ರವೇ. ಸಹಜವಾಗಿಯೇ ಸಮಾನತೆಯ ಈ ಕ್ರಾಂತಿಕಾರಿ ವಿಚಾರಗಳನ್ನ ಆಚರಣೆಗೆ ತಂದಾಗ ಅವು ಸಂಪ್ರದಾಯದ ಆಳವಾಗಿ ಬೇರೂರಿದ್ದ ಶಕ್ತಿಗಳ ಜೊತೆ ನೇರ ಸಂಘರ್ಷಕ್ಕೆ ಇಳಿದವು. ಈ ಹೋಲಿಕೆ ಆ ಸಂಘರ್ಷದ ಚಿತ್ರಣವನ್ನ ಸ್ಪಷ್ಟವಾಗಿ ಕಟ್ಟಿಕೊಡುತ್ತೆ. ಒಂದು ಕಡೆ ಹುಟ್ಟಿನಿಂದ ಶ್ರೇಷ್ಠತೆ ಅನ್ನೋ ಸಮಾಜ, ಇನ್ನೊಂದು ಕಡೆ ಗುಣ ಮತ್ತೆ ಕಾಯಕದಿಂದ ಶ್ರೇಷ್ಠತೆ ಅನ್ನೋ ಬಸವಣ್ಣನವರ ದೃಷ್ಟಿ. ಈ ಎರಡೂ ಜಗತ್ತುಗಳ ನಡುವಿನ ಸಂಘರ್ಷವೇ ಕಲ್ಯಾಣ ಕ್ರಾಂತಿಗೆ ಕಾರಣವಾಯಿತು. ಈ ಕ್ರಾಂತಿಯ ಅಂತಿಮ ಪರೀಕ್ಷೆ ನಡೆದಿದ್ದು ಒಂದು ಅಂತರ್ಜಾತೀಯ ವಿವಾಹದ ಮೂಲಕ. ಬಸವಣ್ಣನವರ ಪ್ರೋತ್ಸಾಹದಿಂದ ನಡೆದ ಈ ಮದುವೆ ಜಾತಿ ವ್ಯವಸ್ಥೆಯ ಅಡಿಪಾಯವನ್ನೇ ಅಲುಗಾಡಿಸಿತು. ಇದು ಕೇವಲ ಒಂದು ಮದುವೆಯಾಗಿರಲಿಲ್ಲ, ಅದು ಸಮಾನತೆಯ ಸಿದ್ಧಾಂತದ ನೇರ ಸವಾಲಾಗಿತ್ತು. ಆದ್ರೆ ಈ ಕ್ರಾಂತಿಯನ್ನ ಸಹಿಸದ ಸಂಪ್ರದಾಯವಾದಿಗಳು ಸುಮ್ಮನಿರ್ಲಿಲ್ಲ. ಅವರು ರಾಜ ಬಿಜ್ಜಳನನ್ನ ಪ್ರಚೋದಿಸಿದ್ರು. ಅದರ ಪರಿಣಾಮ ತುಂಬಾನೇ ಘೋರವಾಗಿತ್ತು. ಆ ನವದಂಪತಿಗಳು ಮತ್ತು ಅವರ ಕುಟುಂಬದವರಿಗೆ ಮರಣದಂಡನೆ ವಿಧಿಸಲಾಯಿತು. ಇಡೀ ಕಲ್ಯಾಣದಲ್ಲಿ ಶರಣರ ಮೇಲೆ ಹಿಂಸಾಚಾರ ಶುರುವಾಯಿತು. ಕಲ್ಯಾಣದ ಕ್ರಾಂತಿ ಒಂದು ದುರಂತದಲ್ಲಿ ಕೊನೆಯಾದ ಹಾಗೆ ಕಂಡ್ರೂ ಕಥೆ ಅಲ್ಲಿಗೆ ಮುಗಿಲಿಲ್ಲ. ಬಸವಣ್ಣನವರು ಹಚ್ಚಿದ ಜ್ಞಾನದ ಜ್ಯೋತಿಯನ್ನ ನಂದಿಸಲು ಯಾರಿಂದಲೂ ಸಾಧ್ಯವಾಗ್ಲಿಲ್ಲ. ಬಸವಣ್ಣನವರು ಕೂಡ ಕೂಡಲ ಸಂಗಮಕ್ಕೆ ಮರಳಿ ಅಲ್ಲಿ ದೈವದಲ್ಲಿ ಒಂದಾದ್ರು. ಅವರ ಭೌತಿಕ ಪಯಣ ಮುಗಿತು ನಿಜ, ಆದರೆ ಅವರ ಶಾಶ್ವತ ಪರಂಪರೆಯ ಕಥೆ ಶುರುವಾದದ್ದೇ ಅಲ್ಲಿಂದ.
ಶತಮಾನಗಳೇ ಕಳೆದ ಮೇಲೆ 1967ರಲ್ಲಿ ಸ್ವತಂತ್ರ ಭಾರತ ಸರ್ಕಾರ ಅವರ ಗೌರವಾರ್ಥವಾಗಿ ಒಂದು ಅಂಚೆ ಚೀಟಿಯನ್ನ ಹೊರತಂದಿತು. ಇದು ಅವರ ಕೊಡುಗೆಗೆ ಸಿಕ್ಕ ಮೊದಲ ರಾಷ್ಟ್ರೀಯ ಮನ್ನಣೆ. ಇನ್ನು 2003ರಲ್ಲಿ ನಡೆದಿದ್ದು ಒಂದು ಅದ್ಭುತವಾದ ಕ್ಷಣ. ಜಗತ್ತಿನ ಮೊದಲ ಸಂಸತ್ತು ಅಂತ ಕರೆಸಿಕೊಳ್ಳೋ ಅನುಭವ ಮಂಟಪದ ರೂವಾರಿಯ ಪ್ರತಿಮೆಯನ್ನ ಆಧುನಿಕ ಭಾರತದ ಸಂಸತ್ತಿನಲ್ಲಿ ಅನಾವರಣಗೊಳಿಸಲಾಯಿತು. ಅವರ ತತ್ವಗಳು ದೇಶದ ಪ್ರಜಾಪ್ರಭುತ್ವದ ಹೃದಯದಲ್ಲಿವೆ ಅನ್ನೋದಕ್ಕೆ ಇದೊಂದು ಸಂಕೇತ. ನಂತರ ನೋಡಿ, ನಮ್ಮ ಕೈಯಲ್ಲಿ ಓಡಾಡುವ 5 ಮತ್ತು 100 ರೂಪಾಯಿ ನಾಣ್ಯಗಳ ಮೇಲೆ ಬಸವಣ್ಣನವರು ಬಂದರು. ನಾಣ್ಯದ ಮೇಲೆ ಕಾಣಿಸಿಕೊಂಡ ಮೊದಲ ಕನ್ನಡಿಗ ಅನ್ನೋ ಹೆಗ್ಗಳಿಕೆಯ ಜೊತೆಗೆ ಅವರ ಸಮಾನತೆಯ ಸಂದೇಶ ಪ್ರತಿಯೊಬ್ಬರ ಕೈಯನ್ನು ತಲುಪುವಂತಾಯಿತು. ಆದ್ರೆ ಇವೆಲ್ಲಕ್ಕಿಂತ ಮಿಗಿಲಾಗಿ ಬಸವಣ್ಣನವರ ನಿಜವಾದ ಅತಿಶಕ್ತಿಯುತವಾದ ಪರಂಪರೆಯಿರೋದು ಅವರ ವಚನಗಳಲ್ಲಿ. ಅವರ ಅನುಯಾಯಿಗಳು ಉಳಿಸಿದ ಆ ಜ್ಞಾನದ ಬೆಳಕು ಇವತ್ತಿಗೂ ದಾರಿ ತೋರಿಸ್ತಿದೆ. ಬನ್ನಿ, ಈ ಅಂತಿಮ ಅನುಭಾವಪೂರ್ಣ ವಚನದೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಉದಕದೊಳಗೆ ಬಚ್ಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು, ನಿನ್ನ ನಿಲುವು ಕೂಡಲ ಸಂಗಮದೇವ ಕನ್ಯೆಯ ಸ್ನೇಹದಂತಿದ್ದಿತ್ತು. ನೀರಿನಲ್ಲಿ ಅಡಗಿರುವ ಬೆಂಕಿಯಂತೆ, ಕನ್ಯೆಯ ಮೊದಲ ಪ್ರೀತಿಯಂತೆ ನಿನ್ನ ಇರುವಿಕೆ. ಈ ಸಾಲುಗಳಿದ್ಯಲ್ಲ, ಇವು ಬಸವಣ್ಣನವರು ತಮ್ಮ ದೇವರ ಜೊತೆ ಹೊಂದಿದ್ದ ಆ ಆಳವಾದ ಮಧುರವಾದ ಭಕ್ತಿಯನ್ನ ತೋರಿಸ್ತವೆ. ಇದು ಕಾಲವನ್ನು ಮೀರಿದ ಒಂದು ಅನುಭವ, ನಮ್ಮೆಲ್ಲರನ್ನೂ ಆಳವಾದ ಚಿಂತನೆಗೆ ಹಚ್ತದೆ.